ನಮಸ್ಕಾರ ಎಲ್ಲ ನನ್ನ ಕೃಷಿ ಮಿತ್ರರೇ. ನನ್ನ ಹೆಸರು ಮಂಜುನಾಥ್ ಕಮಡಳ್ಳಿ, IPL ಬಯಾಲಜಿಕಲ್ಸ್ ಫೀಲ್ಡ್ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದೀನಿ. ಇವತ್ತು ನಾವು ಬಾಳೆ ಬೆಳೆಯಲ್ಲಿ ಏನು ಬನಾನಾ ಸ್ಕಿಪ್ಪರ್ ಅಂತಂದು ಏನು ಕರಿತೀವಿ, ಅಂದ್ರೆ ಎಲೆಯನ್ನು ಕಟ್ ಮಾಡೋ ತಿಂದುವಂತ ಒಂದು ಹುಳದ ಬಗ್ಗೆ ನಾವೇನು ಮಾಹಿತಿಯನ್ನ ನೀಡ್ತಾ ಇದ್ದೀವಿ. ಈ ಬನಾನಾ ಸ್ಕಿಪ್ಪರ್ ಅನ್ನೋದು ಒಂದು ಕೀಟದ ಒಂದು ಸೈಂಟಿಫಿಕ್ ನೇಮ್ ಏನಪ್ಪಾ ಅಂತಂದ್ರೆ ಎರಿಯೋನಾಟಾ ಥ್ರಾಕ್ಸ್ ಅನ್ನೋದು. ಸೊ ಈ ಒಂದು ಕೀಟ ಸಾಮಾನ್ಯವಾಗಿ ಬನಾನಾ ಬೆಳೆ ಚಿಕ್ಕದಿದ್ದಾಗ ಅತಿ ಹೆಚ್ಚಾಗಿ ಹಾನಿಯನ್ನು ಮಾಡುತ್ತೆ. ಆ ಸಮಯದಲ್ಲಿ ಹಾನಿಯನ್ನು ಮಾಡಿದಾಗ ಏನಾಗುತ್ತೆ ಅಂದ್ರೆ ಎಲೆಗಳನ್ನು ಸಂಪೂರ್ಣವಾಗಿ ಕಟ್ ಮಾಡಿ ತಿಂದವಾಗ ಅದೇನಾಗುತ್ತೆ, ಬೆಳವಣಿಗೆಯಲ್ಲಿ ಅತಿ ಹೆಚ್ಚಾಗಿ ಹೊಡೆತವನ್ನು ಕೊಡುತ್ತದೆ. ಸೊ ಬಾಳೆ ಗಿಡದಲ್ಲಿ ಯಾವ ರೀತಿ ಒಂದು ಏನಂದ್ರೆ ಇದರ ಒಂದು ಹಾನಿ ಯಾವ ರೀತಿ ಇರುತ್ತೆ, ಲಕ್ಷಣ ಏನಿರುತ್ತೆ ಅಂದ್ರೆ ನೀವಿಲ್ಲಿ ನೋಡ್ಬೋದು. ಬಾಳೆ ಎಲೆಯನ್ನ ನೀವಿಲ್ಲಿ ನೋಡ್ಬೋದು, ಕಟ್ ಮಾಡಿ ತಿಂದಿರೋದು. ಈ ರೀತಿ ನೀವೇನ್ ಮಾಡ್ಬೋದು, ಈ ರೀತಿ ಬಾಳೆ ಎಲೆಯನ್ನ ಇದು ಈ ರೀತಿ ಕಟ್ ಮಾಡಿ ಏನ್ ಮಾಡುತ್ತೆ ಅಂದ್ರೆ ತಿನ್ನುತ್ತೆ. ಸೊ ಮತ್ತ ಆಮೇಲೆ ಇನ್ನೂ ಒಂದು ಇಲ್ಲಿ ನೀವು ನೋಡ್ಬೋದು, ಈ ಸಿಂಪ್ಟಮ್ ಅನ್ನ ನೋಡ್ಬೋದು. ಇಲ್ಲಿ ನೀವು ಬಾಳೆ ಈ ರೀತಿ ಚುಕ್ಕೆ ಚುಕ್ಕೆ ಅಂದ್ರೆ ಹೋಲ್ಗಳಾಗಿರೋದಲ್ಲ. ಸೊ ಇದು ಬನಾನಾ ಸ್ಕಿಪ್ಪರ್. ಇದು ಏನ್ ಮಾಡೋದು, ಸುಳಿ ಇದ್ದಾಗ ಏನಾಗಿರೋದು ತಿಂದಿರುವಂತ ಒಂದು ಇದಾಗಿದೆ. ಸೊ ಈ ಒಂದು ಕೀಟವನ್ನ ಸಾಮಾನ್ಯವಾಗಿ ಕಂಟ್ರೋಲ್ ಮಾಡ್ಬೇಕಪ್ಪ ಅಂತಂದ್ರೆ ನಾವು ಕೆಮಿಕಲ್ ಇಂದ ನಾವು ಕಂಟ್ರೋಲ್ ಮಾಡ್ತೀವಿ ಅಂತ ಅಂದ್ರೆ ಸಾಮಾನ್ಯವಾಗಿ ಪ್ರೊಪೆನೋಫಾಸ್ ಆಗಲಿ, ಸೈಪರ್ಮಿಥ್ರಿನ್, ಕ್ಲೋರೋಫೈರಿಪಾಸ್ ಈ ರೀತಿ ಒಂದು ಕೆಮಿಕಲ್ಗಳನ್ನ ಸ್ಪ್ರೇ ಮಾಡೋ ಮುಖಾಂತರ ಇದನ್ನ ಕಂಟ್ರೋಲ್ ಮಾಡಬಹುದು. ಅದೇ ರೀತಿ ನಾವೇನ್ ಮಾಡಬಹುದು ಅಂತ ಅಂದ್ರೆ ಒಂದು ರಾತ್ರಿ ಹೊತ್ತು ಮೋಹಕ ಬಲೆಗಳನ್ನ ಇಡುವ ಮುಖಾಂತರ ಮತ್ತು ಲೈಟಿನ ಬಲೆಗಳನ್ನ ಇಡುವ ಮುಖಾಂತರ ಈ ಒಂದು ಕೀಟವನ್ನ ಕಂಟ್ರೋಲ್ ಮಾಡಬಹುದು. ಅದೇ ರೀತಿ ಮತ್ತೆ ನಾವು ಬಯಾಲಜಿಕಲ್ ಇಂದ ನಾವು ಕಂಟ್ರೋಲ್ ಮಾಡ್ತೀವಿ ಅಂದ್ರೆ IPL ಬಯಾಲಜಿಕಲ್ಸ್ ನ ಒಂದು ಮೆಟ್ರೈಜಿಮ್ ಅನಿಸೋಪ್ಲಿಯೆ ಖಾಲಿ ಚಕ್ರ ಅನ್ನುವಂಥದ್ದು 5 ml ಪ್ರತಿ ಲೀಟರ್ ನೀರಿಗೆ ಬೆರೆಸಿಕೊಂಡು ಸ್ಪ್ರೇ ಮಾಡೋದ್ರಿಂದ ಏನ್ ಮಾಡಬಹುದು ಅಂದ್ರೆ ಈ ಒಂದು ರೋಗವನ್ನ, ಈ ಒಂದು ಕೀಟವನ್ನ ನಾವೇನ್ ಮಾಡಬಹುದು, ಕಂಟ್ರೋಲ್ ಮಾಡಬಹುದು. ನಮಸ್ತೆ.